ಕಾಂಗ್ರೆಸ್ ಶಾಸಕರು ಸೇರಿ ಬಿಜೆಪಿ ಶಾಸಕರು ಕೂಡ ಈ ಶಾಸಕರ ಕ್ಷೇತ್ರಗಳಿಗೆ ಅನುದಾನ ಸಿಗದೇ ಇರೋದ್ರಿಂದಾಗಿ ಕೆಲ ಶಾಸಕರು ಅಸಮಾಧಾನಗೊಂಡಿದ್ದಾರೆ. ದೊಡ್ಡ ಮಟ್ಟದ ಹೋರಾಟ ರೂಪಿಸಲು ಕೆಲ ಶಾಸಕರು ನಿರುತ್ಸಾಹವನ್ನು ತೋರ್ತಾ ಇದ್ದಾರೆ. ಮನರೇಗಾ ಹೆಸರನ್ನ ಕೇಂದ್ರ ಯಾವಾಗ ಬದಲಾವಣೆ ಮಾಡೋದಕ್ಕೆ ಹೊರಟಿದೆಯಲ್ಲ, ಈ ಸಂಬಂಧ ಕಾಂಗ್ರೆಸ್ ಈಗ ಪ್ರತಿಭಟನೆಯನ್ನು ಮಾಡೋದಕ್ಕೆ ಹಳ್ಳಿಗಳಲ್ಲೂ ಕೂಡ ಇದೊಂದು ಅಭಿಯಾನವನ್ನು ಶುರು ಮಾಡೋದಕ್ಕೆ ಹೊರಟಿದೆ. ಮನರೇಗಾ ಹೆಸರನ್ನ ಬದಲು ಮಾಡಿರುವಂತಹ ಕೇಂದ್ರ ಸರ್ಕಾರದ ನಡೆಯನ್ನು ಖಂಡಿಸಿ ಹೋರಾಟವನ್ನು ಮಾಡೋದಕ್ಕೆ ಹೊರಟಿದೆ. ಆದರೆ ದೊಡ್ಡ ಮಟ್ಟದ ಹೋರಾಟವನ್ನು ರೂಪಿಸೋದಕ್ಕೆ ಕೆಲ ಶಾಸಕರು ನಿರುತ್ಸಾಹವನ್ನು ತೋರ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಶಾಸಕರ ಅನುದಾನ ಇದೆಯಲ್ಲ, ಇದ್ಯಾವುದೂ ಕೂಡ ಬರದೆ ಇವರೆಲ್ಲರೂ ಕೂಡ ಪೇಚಿಗೆ ಸಿಲುಕಿದ್ದಾರೆ. ಹೀಗಾಗಿ ಸ್ಥಳೀಯ ಸಂಸ್ಥೆಗಳ ಟಿಕೆಟ್ ಕೇಳುವವರಿಗೆ ಖರ್ಚಿನ ಹೊಣೆ ಇದೀಗ ಎದುರಾಗಿದೆ. ಟಿಕೆಟ್ ಆಕಾಂಕ್ಷಿಗಳಿಗೆ ಪಾದಯಾತ್ರೆ ಖರ್ಚಿನ ಹೊಣೆಗಾರಿಕೆ ಸಂಬಂಧ ಸಭೆ ನಡೆಸಲಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್. ಜನವರಿ 13ನೇ ತಾರೀಕು ಅರಮನೆ ಮೈದಾನದಲ್ಲಿ ಡಿಕೆ ಶಿವಕುಮಾರ್ ಈ ಸಂಬಂಧ ಸಭೆಯನ್ನು ಮಾಡ್ತಾರೆ. ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಚುನಾವಣೆ ಇನ್ನೇನು ಎದುರಾಗುತ್ತಲ್ಲ, ಇದಕ್ಕೆ ಖರ್ಚು ವೆಚ್ಚಗಳೆಲ್ಲ ಹೆಂಗೆ, ದುಡ್ಡು ಖರ್ಚು ಮಾಡದೆ ಗೆಲ್ಲೋದಕ್ಕೆ ಸಾಧ್ಯ ಇದೆಯಾ, ಇದೆಲ್ಲವೂ ಕೂಡ ಇರುವಂತ ಪ್ರಶ್ನೆ. ಹೀಗಾಗಿ ಡಿಕೆ ಶಿವಕುಮಾರ್ ಅವರು ಅರಮನೆ ಮೈದಾನದಲ್ಲಿ ಈ ಸಂಬಂಧ ಒಂದು ಸಭೆಯನ್ನ ಸಂಯೋಜಿಸಿದ್ದಾರೆ. ಜನವರಿ 13ನೇ ತಾರೀಕು ಕಾಂಗ್ರೆಸ್ ಶಾಸಕರು ಸೇರಿ ಬಿಜೆಪಿ ಶಾಸಕರು ಕೂಡ ಈ ಶಾಸಕರ ಕ್ಷೇತ್ರಗಳಿಗೆ ಅನುದಾನ ಸಿಗದೇ ಇರೋದ್ರಿಂದಾಗಿ ಕೆಲ ಶಾಸಕರು ಅಸಮಾಧಾನಗೊಂಡಿದ್ದಾರೆ. ದೊಡ್ಡ ಮಟ್ಟದ ಹೋರಾಟ ರೂಪಿಸಲು ಕೆಲ ಶಾಸಕರು ನಿರುತ್ಸಾಹವನ್ನು ತೋರ್ತಾ ಇದ್ದಾರೆ. ಮನರೇಗಾ ಹೆಸರನ್ನ ಕೇಂದ್ರ ಯಾವಾಗ ಬದಲಾವಣೆ ಮಾಡೋದಕ್ಕೆ ಹೊರಟಿದೆಯಲ್ಲ, ಈ ಸಂಬಂಧ ಕಾಂಗ್ರೆಸ್ ಈಗ ಪ್ರತಿಭಟನೆಯನ್ನು ಮಾಡೋದಕ್ಕೆ ಹಳ್ಳಿಗಳಲ್ಲೂ ಕೂಡ ಇದೊಂದು ಅಭಿಯಾನವನ್ನು ಶುರು ಮಾಡೋದಕ್ಕೆ ಹೊರಟಿದೆ. ಮನರೇಗಾ ಹೆಸರನ್ನ ಬದಲು ಮಾಡಿರುವಂತಹ ಕೇಂದ್ರ ಸರ್ಕಾರದ ನಡೆಯನ್ನು ಖಂಡಿಸಿ ಹೋರಾಟವನ್ನು ಮಾಡೋದಕ್ಕೆ ಹೊರಟಿದೆ. ಆದರೆ ದೊಡ್ಡ ಮಟ್ಟದ ಹೋರಾಟವನ್ನು ರೂಪಿಸೋದಕ್ಕೆ ಕೆಲ ಶಾಸಕರು ನಿರುತ್ಸಾಹವನ್ನು ತೋರ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಶಾಸಕರ ಅನುದಾನ ಇದೆಯಲ್ಲ, ಇದ್ಯಾವುದೂ ಕೂಡ ಬರದೆ ಇವರೆಲ್ಲರೂ ಕೂಡ ಪೇಚಿಗೆ ಸಿಲುಕಿದ್ದಾರೆ. ಹೀಗಾಗಿ ಸ್ಥಳೀಯ ಸಂಸ್ಥೆಗಳ ಟಿಕೆಟ್ ಕೇಳುವವರಿಗೆ ಖರ್ಚಿನ ಹೊಣೆ ಇದೀಗ ಎದುರಾಗಿದೆ. ಟಿಕೆಟ್ ಆಕಾಂಕ್ಷಿಗಳಿಗೆ ಪಾದಯಾತ್ರೆ ಖರ್ಚಿನ ಹೊಣೆಗಾರಿಕೆ ಸಂಬಂಧ ಸಭೆ ನಡೆಸಲಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್. ಜನವರಿ 13ನೇ ತಾರೀಕು ಅರಮನೆ ಮೈದಾನದಲ್ಲಿ ಡಿಕೆ ಶಿವಕುಮಾರ್ ಈ ಸಂಬಂಧ ಸಭೆಯನ್ನು ಮಾಡ್ತಾರೆ. ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಚುನಾವಣೆ ಇನ್ನೇನು ಎದುರಾಗುತ್ತಲ್ಲ, ಇದಕ್ಕೆ ಖರ್ಚು ವೆಚ್ಚಗಳೆಲ್ಲ ಹೆಂಗೆ, ದುಡ್ಡು ಖರ್ಚು ಮಾಡದೆ ಗೆಲ್ಲೋದಕ್ಕೆ ಸಾಧ್ಯ ಇದೆಯಾ, ಇದೆಲ್ಲವೂ ಕೂಡ ಇರುವಂತ ಪ್ರಶ್ನೆ. ಹೀಗಾಗಿ ಡಿಕೆ ಶಿವಕುಮಾರ್ ಅವರು ಅರಮನೆ ಮೈದಾನದಲ್ಲಿ ಈ ಸಂಬಂಧ ಒಂದು ಸಭೆಯನ್ನ ಸಂಯೋಜಿಸಿದ್ದಾರೆ. ಜನವರಿ 13ನೇ ತಾರೀಕು ಕಾಂಗ್ರೆಸ್ ಶಾಸಕರು ಸೇರಿ ಬಿಜೆಪಿ ಶಾಸಕರು ಕೂಡ ಈ ಶಾಸಕರ ಕ್ಷೇತ್ರಗಳಿಗೆ ಅನುದಾನ ಸಿಗದೇ ಇರೋದ್ರಿಂದಾಗಿ ಕೆಲ ಶಾಸಕರು ಅಸಮಾಧಾನಗೊಂಡಿದ್ದಾರೆ. ದೊಡ್ಡ ಮಟ್ಟದ ಹೋರಾಟ ರೂಪಿಸಲು ಕೆಲ ಶಾಸಕರು ನಿರುತ್ಸಾಹವನ್ನು ತೋರ್ತಾ ಇದ್ದಾರೆ. ಮನರೇಗಾ ಹೆಸರನ್ನ ಕೇಂದ್ರ ಯಾವಾಗ ಬದಲಾವಣೆ ಮಾಡೋದಕ್ಕೆ ಹೊರಟಿದೆಯಲ್ಲ, ಈ ಸಂಬಂಧ ಕಾಂಗ್ರೆಸ್ ಈಗ ಪ್ರತಿಭಟನೆಯನ್ನು ಮಾಡೋದಕ್ಕೆ ಹಳ್ಳಿಗಳಲ್ಲೂ ಕೂಡ ಇದೊಂದು ಅಭಿಯಾನವನ್ನು ಶುರು ಮಾಡೋದಕ್ಕೆ ಹೊರಟಿದೆ. ಮನರೇಗಾ ಹೆಸರನ್ನ ಬದಲು ಮಾಡಿರುವಂತಹ ಕೇಂದ್ರ ಸರ್ಕಾರದ ನಡೆಯನ್ನು ಖಂಡಿಸಿ ಹೋರಾಟವನ್ನು ಮಾಡೋದಕ್ಕೆ ಹೊರಟಿದೆ. ಆದರೆ ದೊಡ್ಡ ಮಟ್ಟದ ಹೋರಾಟವನ್ನು ರೂಪಿಸೋದಕ್ಕೆ ಕೆಲ ಶಾಸಕರು ನಿರುತ್ಸಾಹವನ್ನು ತೋರ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಶಾಸಕರ ಅನುದಾನ ಇದೆಯಲ್ಲ, ಇದ್ಯಾವುದೂ ಕೂಡ ಬರದೆ ಇವರೆಲ್ಲರೂ ಕೂಡ ಪೇಚಿಗೆ ಸಿಲುಕಿದ್ದಾರೆ. ಹೀಗಾಗಿ ಸ್ಥಳೀಯ ಸಂಸ್ಥೆಗಳ ಟಿಕೆಟ್ ಕೇಳುವವರಿಗೆ ಖರ್ಚಿನ ಹೊಣೆ ಇದೀಗ ಎದುರಾಗಿದೆ. ಟಿಕೆಟ್ ಆಕಾಂಕ್ಷಿಗಳಿಗೆ ಪಾದಯಾತ್ರೆ ಖರ್ಚಿನ ಹೊಣೆಗಾರಿಕೆ ಸಂಬಂಧ ಸಭೆ ನಡೆಸಲಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್. ಜನವರಿ 13ನೇ ತಾರೀಕು ಅರಮನೆ ಮೈದಾನದಲ್ಲಿ ಡಿಕೆ ಶಿವಕುಮಾರ್ ಈ ಸಂಬಂಧ ಸಭೆಯನ್ನು ಮಾಡ್ತಾರೆ. ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಚುನಾವಣೆ ಇನ್ನೇನು ಎದುರಾಗುತ್ತಲ್ಲ, ಇದಕ್ಕೆ ಖರ್ಚು ವೆಚ್ಚಗಳೆಲ್ಲ ಹೆಂಗೆ, ದುಡ್ಡು ಖರ್ಚು ಮಾಡದೆ ಗೆಲ್ಲೋದಕ್ಕೆ ಸಾಧ್ಯ ಇದೆಯಾ, ಇದೆಲ್ಲವೂ ಕೂಡ ಇರುವಂತ ಪ್ರಶ್ನೆ. ಹೀಗಾಗಿ ಡಿಕೆ ಶಿವಕುಮಾರ್ ಅವರು ಅರಮನೆ ಮೈದಾನದಲ್ಲಿ ಈ ಸಂಬಂಧ ಒಂದು ಸಭೆಯನ್ನ ಸಂಯೋಜಿಸಿದ್ದಾರೆ. ಜನವರಿ 13ನೇ ತಾರೀಕು ಕಾಂಗ್ರೆಸ್ ಶಾಸಕರು ಸೇರಿ ಬಿಜೆಪಿ ಶಾಸಕರು ಕೂಡ ಈ ಶಾಸಕರ ಕ್ಷೇತ್ರಗಳಿಗೆ ಅನುದಾನ ಸಿಗದೇ ಇರೋದ್ರಿಂದಾಗಿ ಕೆಲ ಶಾಸಕರು ಅಸಮಾಧಾನಗೊಂಡಿದ್ದಾರೆ. ದೊಡ್ಡ ಮಟ್ಟದ ಹೋರಾಟ ರೂಪಿಸಲು ಕೆಲ ಶಾಸಕರು ನಿರುತ್ಸಾಹವನ್ನು ತೋರ್ತಾ ಇದ್ದಾರೆ. ಮನರೇಗಾ ಹೆಸರನ್ನ ಕೇಂದ್ರ ಯಾವಾಗ ಬದಲಾವಣೆ ಮಾಡೋದಕ್ಕೆ ಹೊರಟಿದೆಯಲ್ಲ, ಈ ಸಂಬಂಧ ಕಾಂಗ್ರೆಸ್ ಈಗ ಪ್ರತಿಭಟನೆಯನ್ನು ಮಾಡೋದಕ್ಕೆ ಹಳ್ಳಿಗಳಲ್ಲೂ ಕೂಡ ಇದೊಂದು ಅಭಿಯಾನವನ್ನು ಶುರು ಮಾಡೋದಕ್ಕೆ ಹೊರಟಿದೆ. ಮನರೇಗಾ ಹೆಸರನ್ನ ಬದಲು ಮಾಡಿರುವಂತಹ ಕೇಂದ್ರ ಸರ್ಕಾರದ ನಡೆಯನ್ನು ಖಂಡಿಸಿ ಹೋರಾಟವನ್ನು ಮಾಡೋದಕ್ಕೆ ಹೊರಟಿದೆ. ಆದರೆ ದೊಡ್ಡ ಮಟ್ಟದ ಹೋರಾಟವನ್ನು ರೂಪಿಸೋದಕ್ಕೆ ಕೆಲ ಶಾಸಕರು ನಿರುತ್ಸಾಹವನ್ನು ತೋರ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಶಾಸಕರ ಅನುದಾನ ಇದೆಯಲ್ಲ, ಇದ್ಯಾವುದೂ ಕೂಡ ಬರದೆ ಇವರೆಲ್ಲರೂ ಕೂಡ ಪೇಚಿಗೆ ಸಿಲುಕಿದ್ದಾರೆ. ಹೀಗಾಗಿ ಸ್ಥಳೀಯ ಸಂಸ್ಥೆಗಳ ಟಿಕೆಟ್ ಕೇಳುವವರಿಗೆ ಖರ್ಚಿನ ಹೊಣೆ ಇದೀಗ ಎದುರಾಗಿದೆ. ಟಿಕೆಟ್ ಆಕಾಂಕ್ಷಿಗಳಿಗೆ ಪಾದಯಾತ್ರೆ ಖರ್ಚಿನ ಹೊಣೆಗಾರಿಕೆ ಸಂಬಂಧ ಸಭೆ ನಡೆಸಲಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್.
ಜನವರಿ 13ನೇ ತಾರೀಕು ಅರಮನೆ ಮೈದಾನದಲ್ಲಿ ಡಿಕೆ ಶಿವಕುಮಾರ್ ಈ ಸಂಬಂಧ ಸಭೆಯನ್ನ ಮಾಡ್ತಾರೆ. ಜಿಲ್ಲಾ ಪಂಚಾಯತ್ ಮತ್ತೆ ತಾಲೂಕು ಪಂಚಾಯತ್ ಚುನಾವಣೆ ಇನ್ನೇನು ಎದುರಾಗುತ್ತಲ್ಲ, ಇದಕ್ಕೆ ಖರ್ಚು ವೆಚ್ಚಗಳೆಲ್ಲ ಹೆಂಗೆ, ದುಡ್ಡು ಖರ್ಚು ಮಾಡದೆ ಗೆಲ್ಲೋದಕ್ಕೆ ಸಾಧ್ಯ ಇದೆಯಾ, ಇದೆಲ್ಲವೂ ಕೂಡ ಇರುವಂತ ಪ್ರಶ್ನೆ. ಹೀಗಾಗಿ ಡಿಕೆ ಶಿವಕುಮಾರ್ ಅವರು ಅರಮನೆ ಮೈದಾನದಲ್ಲಿ ಈ ಸಂಬಂಧ ಒಂದು ಸಭೆಯನ್ನ ಸಂಯೋಜಿಸಿದ್ದಾರೆ. ಜನವರಿ 13ನೇ ತಾರೀಕು ಕಾಂಗ್ರೆಸ್ ಶಾಸಕರು ಸೇರಿ ಬಿಜೆಪಿ ಶಾಸಕರು ಕೂಡ ಈ ಶಾಸಕರ ಕ್ಷೇತ್ರಗಳಿಗೆ ಅನುದಾನ ಸಿಗದೇ ಇರೋದ್ರಿಂದಾಗಿ ಕೆಲ ಶಾಸಕರು ಅಸಮಾಧಾನಗೊಂಡಿದ್ದಾರೆ. ದೊಡ್ಡ ಮಟ್ಟದ ಹೋರಾಟ ರೂಪಿಸಲು ಕೆಲ ಶಾಸಕರು ನಿರುತ್ಸಾಹವನ್ನು ತೋರ್ತಾ ಇದ್ದಾರೆ. ಮನರೇಗಾ ಹೆಸರನ್ನ ಕೇಂದ್ರ ಯಾವಾಗ ಬದಲಾವಣೆ ಮಾಡೋದಕ್ಕೆ ಹೊರಟಿದೆಯಲ್ಲ, ಈ ಸಂಬಂಧ ಕಾಂಗ್ರೆಸ್ ಈಗ ಪ್ರತಿಭಟನೆಯನ್ನು ಮಾಡೋದಕ್ಕೆ ಹಳ್ಳಿಗಳಲ್ಲೂ ಕೂಡ ಇದೊಂದು ಅಭಿಯಾನವನ್ನು ಶುರು ಮಾಡೋದಕ್ಕೆ ಹೊರಟಿದೆ. ಮನರೇಗಾ ಹೆಸರನ್ನ ಬದಲು ಮಾಡಿರುವಂತಹ ಕೇಂದ್ರ ಸರ್ಕಾರದ ನಡೆಯನ್ನು ಖಂಡಿಸಿ ಹೋರಾಟವನ್ನು ಮಾಡೋದಕ್ಕೆ ಹೊರಟಿದೆ. ಆದರೆ ದೊಡ್ಡ ಮಟ್ಟದ ಹೋರಾಟವನ್ನು ರೂಪಿಸೋದಕ್ಕೆ ಕೆಲ ಶಾಸಕರು ನಿರುತ್ಸಾಹವನ್ನು ತೋರ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಶಾಸಕರ ಅನುದಾನ ಇದೆಯಲ್ಲ, ಇದ್ಯಾವುದೂ ಕೂಡ ಬರದೆ ಇವರೆಲ್ಲರೂ ಕೂಡ ಪೇಚಿಗೆ ಸಿಲುಕಿದ್ದಾರೆ. ಹೀಗಾಗಿ ಸ್ಥಳೀಯ ಸಂಸ್ಥೆಗಳ ಟಿಕೆಟ್ ಕೇಳುವವರಿಗೆ ಖರ್ಚಿನ ಹೊಣೆ ಇದೀಗ ಎದುರಾಗಿದೆ. ಟಿಕೆಟ್ ಆಕಾಂಕ್ಷಿಗಳಿಗೆ ಪಾದಯಾತ್ರೆ ಖರ್ಚಿನ ಹೊಣೆಗಾರಿಕೆ ಸಂಬಂಧ ಸಭೆ ನಡೆಸಲಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್. ಜನವರಿ 13ನೇ ತಾರೀಕು ಅರಮನೆ ಮೈದಾನದಲ್ಲಿ ಡಿಕೆ ಶಿವಕುಮಾರ್ ಈ ಸಂಬಂಧ ಸಭೆಯನ್ನ ಮಾಡ್ತಾರೆ. ಜಿಲ್ಲಾ ಪಂಚಾಯತ್ ಮತ್ತೆ ತಾಲೂಕು ಪಂಚಾಯತ್ ಚುನಾವಣೆ ಇನ್ನೇನು ಎದುರಾಗುತ್ತಲ್ಲ, ಇದಕ್ಕೆ ಖರ್ಚು ವೆಚ್ಚಗಳೆಲ್ಲ ಹೆಂಗೆ, ದುಡ್ಡು ಖರ್ಚು ಮಾಡದೆ ಗೆಲ್ಲೋದಕ್ಕೆ ಸಾಧ್ಯ ಇದೆಯಾ, ಇದೆಲ್ಲವೂ ಕೂಡ ಇರುವಂತ ಪ್ರಶ್ನೆ. ಹೀಗಾಗಿ ಡಿಕೆ ಶಿವಕುಮಾರ್ ಅವರು ಅರಮನೆ ಮೈದಾನದಲ್ಲಿ ಈ ಸಂಬಂಧ ಒಂದು ಸಭೆಯನ್ನ ಸಂಯೋಜಿಸಿದ್ದಾರೆ. ಜನವರಿ 13ನೇ ತಾರೀಕು ಕಾಂಗ್ರೆಸ್ ಶಾಸಕರು ಸೇರಿ ಬಿಜೆಪಿ ಶಾಸಕರು ಕೂಡ ಈ ಶಾಸಕರ ಕ್ಷೇತ್ರಗಳಿಗೆ ಅನುದಾನ ಸಿಗದೇ ಇರೋದ್ರಿಂದಾಗಿ ಕೆಲ ಶಾಸಕರು ಅಸಮಾಧಾನಗೊಂಡಿದ್ದಾರೆ. ದೊಡ್ಡ ಮಟ್ಟದ ಹೋರಾಟ ರೂಪಿಸಲು ಕೆಲ ಶಾಸಕರು ನಿರುತ್ಸಾಹವನ್ನು ತೋರ್ತಾ ಇದ್ದಾರೆ. ಮನರೇಗಾ ಹೆಸರನ್ನ ಕೇಂದ್ರ ಯಾವಾಗ ಬದಲಾವಣೆ ಮಾಡೋದಕ್ಕೆ ಹೊರಟಿದೆಯಲ್ಲ, ಈ ಸಂಬಂಧ ಕಾಂಗ್ರೆಸ್ ಈಗ ಪ್ರತಿಭಟನೆಯನ್ನು ಮಾಡೋದಕ್ಕೆ ಹಳ್ಳಿಗಳಲ್ಲೂ ಕೂಡ ಇದೊಂದು ಅಭಿಯಾನವನ್ನು ಶುರು ಮಾಡೋದಕ್ಕೆ ಹೊರಟಿದೆ. ಮನರೇಗಾ ಹೆಸರನ್ನ ಬದಲು ಮಾಡಿರುವಂತಹ ಕೇಂದ್ರ ಸರ್ಕಾರದ ನಡೆಯನ್ನು ಖಂಡಿಸಿ ಹೋರಾಟವನ್ನು ಮಾಡೋದಕ್ಕೆ ಹೊರಟಿದೆ. ಆದರೆ ದೊಡ್ಡ ಮಟ್ಟದ ಹೋರಾಟವನ್ನು ರೂಪಿಸೋದಕ್ಕೆ ಕೆಲ ಶಾಸಕರು ನಿರುತ್ಸಾಹವನ್ನು ತೋರ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಶಾಸಕರ ಅನುದಾನ ಇದೆಯಲ್ಲ, ಇದ್ಯಾವುದೂ ಕೂಡ ಬರದೆ ಇವರೆಲ್ಲರೂ ಕೂಡ ಪೇಚಿಗೆ ಸಿಲುಕಿದ್ದಾರೆ. ಹೀಗಾಗಿ ಸ್ಥಳೀಯ ಸಂಸ್ಥೆಗಳ ಟಿಕೆಟ್ ಕೇಳುವವರಿಗೆ ಖರ್ಚಿನ ಹೊಣೆ ಇದೀಗ ಎದುರಾಗಿದೆ. ಟಿಕೆಟ್ ಆಕಾಂಕ್ಷಿಗಳಿಗೆ ಪಾದಯಾತ್ರೆ ಖರ್ಚಿನ ಹೊಣೆಗಾರಿಕೆ ಸಂಬಂಧ ಸಭೆ ನಡೆಸಲಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್. ಜನವರಿ 13ನೇ ತಾರೀಕು ಅರಮನೆ ಮೈದಾನದಲ್ಲಿ ಡಿಕೆ ಶಿವಕುಮಾರ್ ಈ ಸಂಬಂಧ ಸಭೆಯನ್ನ ಮಾಡ್ತಾರೆ. ಜಿಲ್ಲಾ ಪಂಚಾಯತ್ ಮತ್ತೆ ತಾಲೂಕು ಪಂಚಾಯತ್ ಚುನಾವಣೆ ಇನ್ನೇನು ಎದುರಾಗುತ್ತಲ್ಲ, ಇದಕ್ಕೆ ಖರ್ಚು ವೆಚ್ಚಗಳೆಲ್ಲ ಹೆಂಗೆ, ದುಡ್ಡು ಖರ್ಚು ಮಾಡದೆ ಗೆಲ್ಲೋದಕ್ಕೆ ಸಾಧ್ಯ ಇದೆಯಾ, ಇದೆಲ್ಲವೂ ಕೂಡ ಇರುವಂತ ಪ್ರಶ್ನೆ. ಹೀಗಾಗಿ ಡಿಕೆ ಶಿವಕುಮಾರ್ ಅವರು ಅರಮನೆ ಮೈದಾನದಲ್ಲಿ ಈ ಸಂಬಂಧ ಒಂದು ಸಭೆಯನ್ನ ಸಂಯೋಜಿಸಿದ್ದಾರೆ. ಜನವರಿ 13ನೇ ತಾರೀಕು